ಲೇಟೆಸ್ಟ್ ಶುರು ಆಗಿರ್ತಕ್ಕಂಥದ್ದು ನೇಕೆಡ್ ಆಗಿ, ಅಂದರೆ ಬಟ್ಟೆ ಇಲ್ಲದೆ ಆ ಬಾರ್ಗೆ ಹೋಗುವಂಥದ್ದು. ಅದೇನು ಆಶ್ಚರ್ಯ ಪಡುವಂಥದ್ದಲ್ಲ. ಬಟ್ಟೆ ಇಲ್ಲದೆ ಬಾರ್ಗೆ ಹೋಗೋದು ನಮಗೀಗ ಆಶ್ಚರ್ಯ ಆಗ್ತಾ ಇದೆ, ಹೌದಾ? ಹಲೋ, ಹೌದಲ್ಲ? ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಆದರೆ ನಾವೆಲ್ಲ ಹೇಳ್ತಿದ್ವಿ, ಫಾರಿನವ್ರು ಏನು ಒಂದು ಹೆಂಡ್ತಿ ಮಾಡ್ಕೊಂಡ್ಮೇಲೆ ಅವಳನ್ನ ಬಿಟ್ಬಿಟ್ಟು ಇನ್ನೊಂದು ಇಲ್ಲಿ ಇಲ್ಲಿಲ್ವಾ? ಇಲ್ವಾ? ಇಲ್ಲಿ ಈಗ ಅದಕ್ಕಿಂತ ಜಾಸ್ತಿ. ಈಗ ಅದಾದ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು, ನಾನು ಎಷ್ಟೋ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. 6ನೇ ಕ್ಲಾಸಿಂದ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. 6ನೇ ಕ್ಲಾಸ್, 6th ಸ್ಟ್ಯಾಂಡರ್ಡ್ಗೆ ಏನು ಕೌನ್ಸಿಲಿಂಗ್ ಕೊಡ್ಬೋದು ಅನ್ಕೊಂಡೆ. ಆದರೆ 6ನೇ ಕ್ಲಾಸು ಆ ಮಗು ಕೊಟ್ಟಿದ್ದಂಥ ಕೌನ್ಸಿಲಿಂಗು ದೊಡ್ಡವ್ರಿಗೂ ಇಲ್ಲ, ಆ ಥರ ಕೌನ್ಸಿಲಿಂಗ್ ಆಯಿತು. ಯೋಚನೆ ಮಾಡ್ರಿ. ಇದು ನಿನ್ನೆ ನಾನೊಂದು ನ್ಯೂಸನ್ನು ನೋಡುವಾಗ ಆ ನ್ಯೂಸಲ್ಲಿ ಈ ರೀತಿ, ಈ ಬಾರಿಗೆ ಬರುವವರು ನೇಕೆಡ್ ಆಗಿ ಬರ್ಬೋದು. ಡ್ರೆಸ್ಸಸ್ ಎಲ್ಲ, ಒಂದು ಲೇಡೀಸ್ ಜೆಂಟ್ಸಿಗೆ ಡ್ರೆಸ್ ಎಲ್ಲ ಬೇರೆ ರೂಮ್ ಇದೆ. ಆ ರೂಮಲ್ಲಿ ಅವರ ಡ್ರೆಸ್ ಎಲ್ಲ ಬಿಚ್ಚಿ ಅವರು ಒಳಗೆ, ಚರ್ಚ್ ಒಳಗೆ, ಅದು ಬಾರ್ ಆಗಿದೆ, ಕನ್ವರ್ಟ್ ಆಗಿದೆ, ಅಲ್ಲಿ ನ್ಯೂಡ್ ಆಗಿ ಹೋಗ್ಬೇಕು. ಸರ್ವರ್ ಅಲ್ಲಿ ಸಪ್ಲೈ ಮಾಡುವವರು ನ್ಯೂಡ್, ಕುಡಿಯೋರು ನ್ಯೂಡ್, ಡ್ಯಾನ್ಸ್ ಆಡೋರು ನ್ಯೂಡ್. ಹೆಂಗಿರ್ಬೋದು? ಇದನ್ನ ನೋಡಿಕೊಂಡು ನಾನು ದೇವರು ಹೆಂಗಿರ್ಬೋದು ನೋಡಿಕೊಂಡು, ದೇವ್ರಿಗೆ ಹೆಂಗಿರ್ಬೋದು? ಪ್ರಿಯರೇ, ಇದು ಯಾವ ಕಾರಣಕ್ಕೂ ಆಶ್ಚರ್ಯ ಅಲ್ಲ. ಬದಲಾಗಿ ನಮ್ಮ ಭಾರತ ದೇಶದಲ್ಲಿ ಏನು ಬೇಡ, ಬ್ಯಾಂಗ್ಳೂರಿಗೆ ನೀವು ಹೋಗ್ರಿ. ಬ್ಯಾಂಗ್ಳೂರು ಹೋದ್ರೆ ಅಲ್ಲಿ MG ರೋಡ್ ಅಂತ ಇದೆ, ಬ್ರಿಗೇಡ್ ರೋಡ್ ಅಂತ ಇದೆ. ಸಂಜೆ 6 ಗಂಟೆಗೆ ಹೋಗಿ, ಅದಾದ್ಮೇಲೆ ಮಧ್ಯಾಹ್ನ ಹೋಗಿ, ಸೈಡಲ್ಲೆಲ್ಲ ಬೈಕ್ಗಳು ನಿಲ್ಲಿಸಿ, ಹುಡುಗಿರು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕ ಚಡ್ಡಿ ಹಾಕಿ, ತೆಳು ಬಟ್ಟೆ ಹಾಕಿ, ಅದಾದ್ಮೇಲೆ ಬಾಯಲ್ಲಿ ಸಿಗರೇಟು, ಅದಾದ್ಮೇಲೆ ಬೈಕ್ ಮೇಲೆ ಮಲಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಸೇದೋದನ್ನ ಕಣ್ಣಾರೆ ನೋಡಿದ್ದೇನೆ. ನಾನು ನೋಡಿ ಒಂದು 10-12 ವರ್ಷ ಹಿಂದೆ. ಈಗ ಬಟ್ಟೆ ಇದೆಯೇನೋ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಮೈಸೂರಲ್ಲೂ ಅಷ್ಟೇ, ನಾನು ಜಾಗ ಹೇಳೋದಿಲ್ಲ, ಒಂದು 2-3 ಕಡೆ ಅದೇ ರೀತಿ ಇತ್ತು. ಕಾರ್ಪೊರೇಷನ್ ಪಾಪ ಅವರು ಟ್ಯೂಬ್ ಬಲ್ಬೆಲ್ಲ ಹಾಕ್ತಾ ಇದ್ರು. ಈ ಹುಡುಗರು ಏನು ಮಾಡೋದು, ಕೆಟ್ರಿ ಬಿಲ್ ತೆಗೆದು ಟ್ಯೂಬ್ ಬಲ್ಬೆಲ್ಲ ಹೊಡೆದಾಕಿ ಅಲ್ಲಿ ನಡಿಬಾರ್ದಂಥ ಕಾರ್ಯಗಳು ನಡೀತಿದೆ. ಈಗ ಅಲ್ಲಿ ಪೊಲೀಸ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಬ್ಯಾರಿಗಾರ್ಡ್ ಹಾಕಿ ಯಾರು ಅಲ್ಲಿ ನಿಲ್ಲಂಗಿಲ್ಲ, ಕೂರಂಗಿಲ್ಲ, ವೆಹಿಕಲ್ ನಿಲ್ಸಂಗಿಲ್ಲ. ಮೈಸೂರಲ್ಲಿ ಇದು, ಫಾರಿನಲ್ಲಿ ಬಾರಲ್ಲಿ ನೇಕೆಡ್ ಆಗಿ ಬರೋದು ಆಶ್ಚರ್ಯ ಅಲ್ಲ. ಇಲ್ಲೇ ತಗೊಳ್ರಿ, ಕಾಲೇಜ್ ಮಕ್ಕಳು, ಇಲ್ಲಿ ನಮ್ಮ NI ಕಾಲೇಜ್ ಇದೆ, ಇಲ್ಲಿ ಸಂಜೆ ಹೊತ್ತು ನೋಡುವಾಗ ಆ ಮಕ್ಕಳ ವೇಷ, ಇಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ಗಳೆಲ್ಲ ಅದರ ಮುಂದೆ ಎಲ್ಲ ನೋಡುವಾಗ, ಯಾಕೆ ರೈಲ್ವೆ ಸ್ಟೇಷನೋ ಹಾಗೂ ಮಾಲ್ಗಳಲ್ಲಿ ನೀವು ನೋಡ್ಬೋದು, ಆ ಚಡ್ಡಿಯಲ್ಲೇ ಅವರಿಗೆ ಅರೆ ಬರೆ ಬಟ್ಟೆ ಹಾಕೊಂಡು ಎಲ್ಲರ ಮುಂದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀನು ಯಾವ ರೀತಿಯಾದ್ರೂ ಬಾ, ಆದರೆ ಇನ್ನೊಬ್ಬನ ಕಣ್ಣು ನಿನ್ನ ಶರೀರವನ್ನ ಕಾಮದ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ನೀನು ಅವಕಾಶ ಮಾಡಿ ಕೊಡಬೇಡ. ಕಾಮದ ದೃಷ್ಟಿಯಲ್ಲಿ ಒಂದು ಮನುಷ್ಯ ವೇಷಭೂಷಣವನ್ನು ನೋಡುವ, ಎಲ್ರಿಗೂ ಕಣ್ಣಿದೆ, ಯಾರು ಮೇಲಿಂದ ಇಳಿದು ಬಂದಂತ ವ್ಯಕ್ತಿ ಅಲ್ಲ, ಪ್ರತಿಯೊಬ್ಬರು ಮನುಷ್ಯನೇ, ಪ್ರತಿಯೊಂದು ಮನುಷ್ಯನೇ. ಈ ಮನುಷ್ಯ, ನಾನು ಒಂದು ಉದಾಹರಣೆ, ಇದೇ ಸಿಲ್ ಫ್ಯಾಕ್ಟ್ರಿ ಹತ್ರ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದೆ. ನಾನು ತುಂಬ ರೇರ್, ನಾನು ರೋಡಲ್ಲೆಲ್ಲ ಮಾತಾಡೋದು.
ಅವರು ತುಂಬ ಅಪರೂಪಕ್ಕೆ ಸಿಕ್ಕಿದ್ರು. ನಾನು ಆಗ ರಾಜಕೀಯದಲ್ಲಿದ್ದಾಗ ಸಿಕ್ಕಿದ್ದ, ಎಲ್ಲಿ ಕಾಣಿಸೋದೇ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಿ ಮಾತಾಡಿದ್ರು. ಅಲ್ಲಿ ಯಾವುದಕ್ಕೂ ನಾನು ನಿಲ್ಲಿಸಿದ್ದೆ. ಆಗ ಮಾತಾಡುವಾಗ ಒಂದು ಪುರೋಹಿತರು, ತುಂಬ ಮೈಯೆಲ್ಲ ಸೊಕ್ಕಿದೆ, ಫುಲ್ಲು ಶಿಂಕಾಗಿ, ಅವರು ಸೈಕಲ್ ಹೊಡ್ಕೊಂಡು ಎಲ್ಲೋ ಒಲ್ಲಿ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಿಂಗೆ ನಿಂತಿದ್ದೇವೆ, ಆ ಪುರೋಹಿತರು ಹಿಂಗೆ ಬರ್ತಾ ಇದ್ದಾರೆ, ಅಪ್ಪಲ್ಲಿ ಸೈಕಲ್ ಹೊಡಿತಾ ಇದ್ದಾರೆ, ಈ ಕಡೆಯಿಂದ 2 ಹುಡುಗಿರು ಹೋಗ್ತಾ ಇದ್ದಾರೆ. ಇದೆ ಟೈಟ್ ಬನೇನು ಅರೆ ಬರೆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರನ್ನ ನೋಡಿ ಗಮನಿಸಲಿಲ್ಲ, ಸುಮ್ಮನೆ ಹಿಂಗೆ ನೋಡಿದ್ರೆ ನಾವು ಮಾತಾಡ್ತಾ ಇದ್ವಿ. ಆದರೆ ಈ ಸೊಕ್ಕಿಡಿದಂಥ ಈ ವಯಸ್ಸಾದಂಥ ವ್ಯಕ್ತಿ, ಸೈಕಲಲ್ಲಿ ಹೋಗುವಂಥ ಈ ಅಜ್ಜ ಆ ಹುಡುಗಿಯರನ್ನ ತುಳ್ಕೊಂಡು, ಅದು ಸೈಕಲು ತುಂಬಾ ನಿಧಾನವಾಗಿ ಹೊಡಿತಾ ಇದೆ. ಯಾಕಂದ್ರೆ ಅಪ್ಪದು, ನೀವು ಅಲ್ಲಿ ಸಿಲ್ ಫ್ಯಾಕ್ಟ್ರಿ ಮುಂದೆ ನೋಡ್ರಿ, ಆಗ ಈಗ ಡಬಲ್ ರೋಡ್, ಆಗ ಸಿಂಗಲ್ ರೋಡ್ ಇತ್ತು. ನೋಡ್ಕೊಂಡು ಸುಮಾರು ಇಲ್ಲಿಂದ ಅಲ್ಲಿವರೆಗೂ ಆ ಹುಡುಗಿಯನ್ನೇ ನೋಡ್ಕೊಂಡು ಹೋದ್ರು. ಅದು ಯಾವ ದೃಷ್ಟಿಯಲ್ಲಿ ನೋಡಿದ್ರು ಗೊತ್ತಿಲ್ಲ ನನಗೆ. ಆಗ ಈ ವಯಸ್ಸಾದಂಥ ಒಂದು ಕಣ್ಣು ಸಹ ಈ ಯೌವನದ ಅರೆಬರೆ ಬಟ್ಟೆ ಹಾಕಿರ್ತಕ್ಕಂಥ ಮಕ್ಕಳ ಮೇಲೆ ಕಣ್ಣು ಹೋಗುವಾಗ ಆ ಮನುಷ್ಯನಿಗೆ ಪಾಪಕ್ಕೆ ಎಡೆ ಮಾಡಿಕೊಟ್ಟದ್ದು ಯಾರು? ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಗೌರವಿತವಾಗಿ ಹೆಣ್ಣು ಮಕ್ಕಳನ್ನ ಅಚ್ಚುಕಟ್ಟಾಗಿ ಸಾಕಿ ಅವರಿಗೆ ಕೊಡುವಂತ ಹಾಗೂ ನಿಯಮ, ಕಾನೂನು, ಪ್ರೀತಿ ಮತ್ತು ದಂಡಿಸಿ ನಿಮ್ಮ ಮಕ್ಕಳನ್ನ ಸಾಕಿಸಲು. ಅದು ಬಿಟ್ಟು ತಾಯಿಂದಿರೇ ಉಚಿತನದಿಂದ ಬರಬೇಡ್ರಿ. ದೇವನ ವಾಕ್ಯ ಹೇಳ್ತದೆ, ನಿನ್ನ ಶರೀರವು ನಿನ್ನ ಆತ್ಮವು ಶುದ್ಧವಾಗಿರಲಿ. ನಿನ್ನ ಶರೀರವು ಆತ್ಮವು ಶುದ್ಧವಾಗಿರಲಿ. ಆಗ ಶುದ್ಧವಾದ ದೇವನು ನಿನ್ನನ್ನು ಅಭಿಷೇಕ ಮಾಡ್ತಾನೆ. ಆ ಅಭಿಷೇಕವು ಪರಿಶುದ್ಧವಾಗಿರ್ತದೆ. ಎಲ್ಲರೂ ಎದ್ದು ನಿಲ್ಲೋಣ. ದೇವರು ನಮ್ಮೆಲ್ಲರನ್ನ ಈ ರಾತ್ರಿ ಆಶೀರ್ವದಿಸುವಂತ ರಾತ್ರಿ. ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಈ ಶರೀರದಲ್ಲಿ ಹಲವಾರು ಸಮಸ್ಯೆಯನ್ನು ಹೊತ್ತು ಬಂದಿದೆ. ನಮ್ಮ ಆತ್ಮಕ್ಕೆ ನಿಮ್ಮ ಶರೀರದ ಮೂಲಕ ಪರಿಶುದ್ಧತೆಯನ್ನ, ಪರಿಪೂರ್ಣತೆಯನ್ನ, ಬಿಡುಗಡೆಯನ್ನ ಪಡೆದುಕೊಡುವಂಥದ್ದೇ ನಿಮ್ಮ ಆತ್ಮ, ನಿಮ್ಮ ಶರೀರ. ಇವತ್ತು ದೇವನ ಮುಂದೆ ಒಂದು ಪ್ರಮಾಣ ಮಾಡ್ರಿ. ನಾನು ದೇವನ ಸಾನ್ನಿಧ್ಯದಲ್ಲಿ ಮನಪೂರ್ವಕವಾಗಿ ನನ್ನ ಯೇಸುವನ್ನು ನಾನು ಪ್ರೀತಿಸ್ತಾನೆ. ಮನಪೂರ್ವಕವಾಗಿ ನನ್ನ ದೇವನಿಗೆ ನನ್ನನ್ನು ಬಿಟ್ಟು ಕೊಡ್ತೇನೆ. ಫ್ಲಡ್ ಎಲ್ಲಿ ನೋಡಿದ್ರು ನೀರು ಜಾಸ್ತಿ, ಹೌದಲ್ಲ? ಸತ್ತವರ ಸಂಖ್ಯೆ ಲೆಕ್ಕ ಇಲ್ಲ. ಸತ್ತವರ ಸಂಖ್ಯೆ, ಮಳೆ, ಭಯಂಕರವಾದಂಥ ಬೇಸಿಗೆ, ಆ ಬೇಸಿಗೆಯ ಮುಗಿಯುವಷ್ಟರಲ್ಲಿ ಬಂದದ್ದು ಪ್ರವಾಹದ ಅನುಭವ. ಪ್ರವಾಹದಲ್ಲಿ ಎಷ್ಟು ಜನ ಸತ್ರು, ಬಿಸಿಲಲ್ಲಿ ಎಷ್ಟು ಜನ ಸತ್ರು, ಸಾವಿಗೆ ಲೆಕ್ಕ ಇಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಸಾವೇ ನಿನ್ನ ನಿನ್ನ ವಿಷಕೊಂಡಿಯಲ್ಲಿ ಎಂಬುದಾಗಿ. ಸಾವನ್ನು ಜಯಿಸಿದವರೇ ಯೇಸು. ಅದಕ್ಕಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಬರ್ಬೋದು. ನಾನು ಗೋವಾಗೆ ಹೋಗ್ಬೇಕಾಗಿತ್ತು ಮೊನ್ನೆ, ಡಿವೈನಿಂದ ಹಂಗೆ ರಿಸರ್ವ್ ಮಾಡಿದ್ವಿ. ಅಲ್ಲಿ ಫೋನ್ ಮಾಡಿ ಹೇಳಿದ್ರು, ಬೇಡ ಬರಬೇಡ್ರಿ. ಇವತ್ತು ನಾನು ಪತ್ರಿಕೆಯಲ್ಲಿ ಓದಿ ನನಗೆ ಭಯ ಆಯ್ತು. ಬೆಳಗಾವಿಯಲ್ಲಿ ಸುತ್ತಮುತ್ತಲು 70 ಕಡೆ ಪ್ರವಾಹ ಬಂದಿದೆ. ಎಲ್ಲ ಬ್ರಿಡ್ಜ್ಗಳು ಭಯಂಕರ ನೀರು, ಎಷ್ಟೋ ಬಸ್ಸು, ಕಾರು, ವ್ಯಾನ್ಗಳು ಕೊಚ್ಕೊಂಡು ಹೊರಟಾಗಿದೆ ಅಂತ ಇವತ್ತು ಪೇಪರಲ್ಲಿ ಇದೆ ನೋಡ್ರಿ, ಹೋದ್ರಿ. ನಾನು ಯಾಕಂದ್ರೆ ಈ ಕಡೆಯಿಂದ ಟ್ರೈನಲ್ಲಿ ಹೋಗಿ ಆ ಕಡೆ ನಾನು ಬೆಳಗಾಂಗೆ ಹೋಗ್ಬೇಕಾಗಿತ್ತು. ಬೆಳಗಾಮಿಂದ ನಾನು ಹುಬ್ಳಿ ಆ ಮಾರ್ಗವಾಗಿ ಟ್ರೈನಲ್ಲಿ ಬರ್ಬೇಕಾಯ್ತು. ಬೆಳಗಾಮಲ್ಲಿ ನನಗೆ ಒಂದು ಮನೆ ಇದೆ, ನನ್ನ ಆ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರು ಕಾರಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಬ್ರದರ್ ಬೇಡ ಬರಬೇಡ್ರಿ, ನಾ ಕ್ಯಾನ್ಸಲ್ ಮಾಡಿದೆ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಎಚ್ಚರಿಸುವಾಗ ಎಚ್ಚೆತ್ತುಕೋ. ಇಲ್ಲ, ತಲೆ ಪ್ರತಿಷ್ಠೆಯಾಗಿ ನಾವು ಮಾಡುವಾಗ ಮರಣವು ಕಾದಿರುತ್ತದೆ, ಮರಣವು ಕಾದಿರುತ್ತದೆ. ಅದಕ್ಕಾಗಿ ಸೆಲ್ಫಿ ತೆಗೆಯುವವರೇ, ಅದಾದ್ಮೇಲೆ ಫೇಸ್ಬುಕ್,
ಅದಾದಮೇಲೆ ಇನ್ಸ್ಟಾಗ್ರಾಮ್, ಇದರಲ್ಲೆಲ್ಲ ನಿಮ್ಮ ಫೋಟೋಗಳನ್ನು ಹಾಕಿ, ಅದಾದಮೇಲೆ ಶಾರ್ಟ್ ಮಾಡಿ, ಇದರಲ್ಲಿ ನೀವು ಅನೇಕ ರೀತಿಯಲ್ಲಿ ಫೋಟೋ ಗೀಟೋ ಎಲ್ಲ ಕಳಿಸುವಾಗ ಫ್ರೆಂಡ್ಶಿಪ್ ಮಾಡ್ಕೊಳ್ರಿ. ಯಾಕೆ? ನಿಮ್ಮ ಗಂಡ ನಿನಗೆ ಫ್ರೆಂಡ್ಶಿಪ್ ಅಲ್ವಾ? ನಿನ್ನ ಹೆಂಡತಿ ನಿನಗೆ ಫ್ರೆಂಡ್ ಅಲ್ವಾ? ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಅಲ್ವಾ? ನಿನ್ನ ಅಕ್ಕಪಕ್ಕದಲ್ಲಿ ಎದುರು ಬದ್ರು ಇರೋರು ಫ್ರೆಂಡ್ಸ್ ಅಲ್ವಾ? ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಕಾ? ಫೇಸ್ಬುಕ್ಗಳಲ್ಲಿ ಹಾಕ್ಬೇಕಾ? ನಿನ್ನ ಫೋಟೋ ನಿನ್ನ ಗಂಡನ ಹೃದಯದಲ್ಲಿರಲಿ, ನಿನ್ನ ಫೋಟೋ ನಿನ್ನ ಹೆಂಡತಿಯ ಹೃದಯದಲ್ಲಿರಲಿ, ನಿಮ್ಮ ಇಬ್ಬರ ಹೃದಯದಲ್ಲಿ ಯೇಸುವಿನ ಚಿತ್ರವನ್ನ ಜ್ಞಾಪಿಸಿಕೊಳ್ಳ್ರಿ. ಯೇಸು ನಿಮ್ಮ ಹೃದಯದಲ್ಲಿರಲಿ. ಯಾವನೋ ಕಂಡವನಿಂದ ನಿನ್ನ ಕುಟುಂಬ ಹಾಳಾಗಬಾರದು, ಕಂಡವರಿಂದ ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಆಗಬಾರದು. ಯಾವುದೋ ಒಂದು ವ್ಯಕ್ತಿ, ಈ ಪರಪುರುಷ ಪರ ಸ್ತ್ರೀಯರು ನಿನ್ನನ್ನ ಫ್ರೆಂಡ್ ಮಾಡಬಾರದು. ಅದು ದೇವನ ವಾಕ್ಯ ಹೇಳ್ತದೆ, ಭಯಂಕರವಾದ ಅಂತ್ಯಕಾಲದ ಶಾಪದ ಕಾರ್ಯ ಇದೆ ಎಂಬುದಾಗಿ. ಇಂದು ಪ್ರಮಾಣ ಮಾಡ್ರಿ, ನಾನು ಯಾವ ಕಾರಣಕ್ಕೂ ಈ ಇನ್ಸ್ಟಾಗ್ರಾಮು, ಯಾವ ರೀತಿಯಾದಂಥ ಫೇಸ್ಬುಕ್ಕಲ್ಲೂ ನನ್ನ ಫೋಟೋ ಎಲ್ಲ ಡಿಲೀಟ್ ಮಾಡ್ತಾನೆ. ಈ ಮೊಬೈಲನ್ನು ಕೇವಲ ನನ್ನ ಉಪಯೋಗಕ್ಕೆ ಮಾತ್ರ ಮಾಡ್ತಾನೆ, ಚಾಟ್ ಮಾಡಲಿಕ್ಕೆ ಅಲ್ಲ. ಪರಪುರುಷ ಪರ ಸ್ತ್ರೀಗೆ ಈ ನನ್ನ ಫ್ರೆಂಡ್ಶಿಪ್ ಬೇಡ ಎಂಬುದಾಗಿ ತೀರ್ಮಾನಿಸಿ ಕಣ್ಣುಗಳನ್ನು ಮುಚ್ಚುತ್ತಾ, ಆ ಯೇಸುನಲ್ಲಿ ನನ್ನನ್ನೇ ನಾನು ಸಂಪೂರ್ಣವಾಗಿ ಸಮರ್ಪಿಸಿ ಕೊಡ್ತೇನೆ. ನನ್ನ ಮಕ್ಕಳನ್ನ, ನನ್ನ ಹೆಂಡತಿ, ನನ್ನ ಗಂಡನನ್ನ, ಇದೋ ನನ್ನ ಕುಟುಂಬ, ನನ್ನ ಸಭೆ, ನನ್ನ ಯೇಸುವಲ್ಲಿ ನಾನು ನನ್ನನ್ನು ಬಿಟ್ಟು ಕೊಡ್ತಿದ್ದೇನೆ ಎಂಬುದಾಗಿ, ನನ್ನ ಯೇಸುವನ್ನು ನಾನು ಚಿತ್ರೀಕರಿಸಿದ್ದೇನೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಯೇಸು ನುಡಿದಂತ ವಾಕ್ಯದಲ್ಲಿ ಅದಕ್ಕೆ ಮರು ಉತ್ತರ ನಿನ್ನದಾಗಿರ್ಬೇಕು. ಯೇಸುವೆ, ನೀವು ನನ್ನನ್ನು ಚಿತ್ರಿಸಿದ್ದೀರಿ, ನಾನು ಸಹ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ನೀನೇ ನನ್ನ ಸರ್ವಸ್ವವು, ನೀನೇ ನನ್ನ ದೇವನು, ನೀನೇ ನನ್ನ ರಕ್ಷಕನು, ನೀನೇ ಆದಿಯು ಅಂತ್ಯವೂ ಹೇಳಿದ್ಯಲ್ಲ ಸ್ವಾಮಿ. ನಾನು ನನ್ನ ಹೃದಯದಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳಿ. ನನ್ನ ಆತ್ಮ ನಿನಗೆ ಮಾತ್ರ ಸೀಮಿತ, ನನ್ನ ಶರೀರವು ಇಂದು ತ್ಯಾಗ ಮಾಡಲಿಕ್ಕೆ ನಾನು ಬಿಟ್ಟುಕೊಟ್ಟಿದ್ದೇನೆ ಸ್ವಾಮಿ. ನನ್ನ ಎಲ್ಲಾ ಕೆಟ್ಟ ಸ್ವಭಾವ, ಕುಡಿಯುವ ಸ್ವಭಾವ, ಮೋಸ ಮಾಡುವ ಸ್ವಭಾವ, ನಾನಾ ಪ್ರಶ್ನೆಗಳಲ್ಲಿ ಹೊಲ್ಸು ಮಾತುಗಳನ್ನು ಮಾತನಾಡುವ, ಕೇಳುವ, ನೋಡುವ ಎಲ್ಲವನ್ನ ನಾನು ಬಿಡ್ತೇನೆ ಎಂಬುದಾಗಿ ಪ್ರಮಾಣ ಮಾಡುತ್ತಾ, ಇದೋ ಯೇಸುವಿನ ಆ ಪರಿಪೂರ್ಣತೆ ನಿನಗೂ ನಿನ್ನ ಕುಟುಂಬಕ್ಕೂ, ನೀನು ನಡೆಯುವಂತ ಜಾಗದಲ್ಲಿ ನಿನ್ನ ಅಭಿಷೇಕ, ಯೇಸು ಕೊಟ್ಟಂತ ಅಭಿಷೇಕ, ನೀನು ನಡೆಯುವಂತ ಜಾಗದಲ್ಲಿ, ಕೂರುವಂತ ಜಾಗದಲ್ಲಿ, ಮಲಗುವಂತ ಜಾಗದಲ್ಲಿ, ಮಾತನಾಡುವ ಜಾಗದಲ್ಲಿ ಯೇಸುವಿನ ಅಭಿಷೇಕ ನಿನ್ನ ಮೂಲಕ ಪ್ರಸಾರ ಆಗಲಿ. ಯೇಸು ನಿನ್ನೊಂದಿಗೆ ಸದಾಕಾಲ ಜೀವಿಸುವಂತ ದೇವನು. ಇದೋ ನಿನ್ನ ಪರಿಶುದ್ಧ, ನಿನ್ನ ಆತ್ಮ, ಶರೀರ, ಜೀವವು ದೇವನೊಂದಿಗೆ ಶುದ್ಧೀಕರಿಸಲಿ ಎಂಬುದಾಗಿ ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ಈ ಗೀತೆಯೊಂದಿಗೆ ನಾವೆಲ್ಲರೂ ಕರ್ತನನ್ನು ಆರಾಧಿಸೋಣ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕರ್ತನನ್ನೆಲ್ಲರೂ ಆರಾಧಿಸೋಣ.
ಸ್ವಾಮಿ, ನಿನ್ನ ಕೃಪೆ ಇಲ್ಲದೆ ಈ ಭೂಮಿಯಲ್ಲಿ ನಾನು ಜೀವಿಸಲು ಸಾಧ್ಯ ಇಲ್ಲ ಅಯ್ಯ. ನಿನ್ನಿಂದ ಎಲ್ಲವೂ ಸಾಧ್ಯ. ನನಗೆ ಬೇಕಾದ ಎಲ್ಲ ಕಾರ್ಯವನ್ನ ಪಡೆದುಕೊಡಿ. ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳುವ ಪ್ರತಿಯೊಬ್ಬರೇ, ಇದೋ ದೈವ ವಿಶ್ವಾಸಿಗಳೇ ಎಂಬುದಾಗಿ ಇದೋ ನಾವೆಲ್ಲರೂ ಈ ಆಲಯದಲ್ಲಿ ಬಂದು ಅಂಗಲಾಚಿ ಬೇಡುತ್ತಿದ್ದೇವೆ. ಇಸ್ರಾಯೇಲ್ ಮಕ್ಕಳ ರೀತಿಯಲ್ಲೇ ಕರ್ತನೆ, ನಮ್ಮ ಮೇಲೆ ಕರುಣೆ ತೋರಿಸು. ನಿನ್ನ ಚಿತ್ತ ಇದ್ದಲ್ಲಿ ನಮ್ಮೆಲ್ಲಾ ಕಾರ್ಯವನ್ನು ನೆರವೇರಿಸಿಕೊಡು ಎಂಬುದಾಗಿ ಹೃದಯದ ಅಂತರಾಳದೊಂದಿಗೆ ಆತನ ಕೃಪೆಗಾಗಿ ವರದಾನಕ್ಕಾಗಿಯೂ ಆರಾಧಿಸೋಣ, ಸ್ತುತಿಸೋಣ. ಎಲ್ಲರೂ ಸೇರಿ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನನ್ನಲ್ಲಿರದೆ ಉಸಿರಾಡುವುದು ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ನಿನ್ನ ನಿನ್ನ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ನಿನ್ನ ನಿನ್ನ ಕೃಪೆ. ಕರ್ತನೆ, ನಮ್ಮೆಲ್ಲರನ್ನ ನಿನ್ನ ಕೃಪಾ ಆಶೀರ್ವಾದದೊಂದಿಗೆ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ನಿನ್ನ ಶಿಷ್ಯನಿಗೆ ಹೇಳಿದಾಗ ನಿನ್ನ ಮಹಾ ಕೃಪೆಯು ನನಗೆ ಅನುಗ್ರಹಿಸಿಕೊಡು ಸ್ವಾಮಿ. ನನ್ನೆಲ್ಲ ಬಲಹೀನತೆಗಳು ಬಿಟ್ಟೋಗಲಿ. ನಿನ್ನ ಕೃಪೆಯಿಂದ ನಾನು ಲೋಕದಲ್ಲಿ ಬೆಳಗುವಂತ ಒಂದು ನಕ್ಷತ್ರವಾಗಿ ನನ್ನನ್ನು ಮಾರ್ಪಡಿಸು. ಎಲ್ಲ ಶತ್ರುತ್ವಗಳಿಂದ ಬಿಡುಗಡೆ ಮಾಡು ಎಂಬುದಾಗಿ ಕೇಳಿಕೊಳ್ಳುತ್ತಾ ಮನಸ್ಸ ಅಂತರಾಳದೊಂದಿಗೆ ಮನದ ಅಂತರಾಳದೊಂದಿಗೆ ದೇವರನ್ನ ಈ ನಿಮಿಷದಲ್ಲಿ ನನ್ನ ದೇವನು ನೀನೇ ಎಂಬುದಾಗಿ, ನನ್ನ ರಕ್ಷಕನು ನೀನೇ, ನನ್ನ ಸರ್ವಸ್ವೂ ನೀನೇ ಎಂಬುದಾಗಿ ಆರಾಧಿಸುವ ಆರಾಧಕನನ್ನ ನಾವೆಲ್ಲರೂ ಸೇರಿ ಈ ನಿಮಿಷದಲ್ಲಿ ಆರಾಧಿಸೋಣ, ಸ್ತುತಿಸೋಣ, ಆತನ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಗಣನೆಗೆ ಬಾರದಂತ ನನ್ನ ಗಣನೆಗೆ ಮಾಡಿತು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ನಿನ್ನ ಕೃಪೆ. ಕೃಪೆಯೇ ಕೃಪೆಯೇ
ಅಭಿಷೇಕ ಮಾಡು. ಎಲ್ಲ ಸೈತಾನ ಕಾರ್ಯಗಳು, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಮಾಟದ ಶಕ್ತಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಪೈಶಾಚಿಕ ಬಂಧನಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಅಭಿಷೇಕ ಮಾಡು. ಯಾರೆಲ್ಲ ಯಾವ ಯಾವ ಕಾರ್ಯಕ್ಕಾಗಿ ಬಂದಿದ್ದಾರೋ ಒಬ್ಬೊಬ್ಬರನ್ನ ಅನುಗ್ರಹಿಸು, ಅನುಗ್ರಹಿಸು, ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ಪರಿಶುದ್ಧ ಆತ್ಮನ ಅಭಿಷೇಕದ ಇದೋ ಈ ಕ್ಷಣ ಆತ್ಮರೇ, ಆತ್ಮರೇ ಅಭಿಷೇಕ ಮಾಡಿ, ಆತ್ಮರೇ ಬಿಡುಗಡೆ ಕೊಡಿ, ಆತ್ಮರೇ ಒಬ್ಬೊಬ್ಬರನ್ನ ಬಲಪಡಿಸು, ಬಲಪಡಿಸು, ಬಲಪಡಿಸು. ಸಾಲದ ಹೊರೆಗಳಿಂದ ಬಿಡುಗಡೆ ಮಾಡು. ನಿಂತು ಹೋದ ಕಟ್ಟಳೆಗಳು ಇದೋ ನಿನ್ನ ನಾಮದಲ್ಲಿ, ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕದೊಂದಿಗೆ ಇದೋ ಸಂಪೂರ್ಣವಾಗಲಿ. ಮನೆ ಇಲ್ಲದವರಿಗೆ ಮನೆಯನ್ನು ಅನುಗ್ರಹಿಸು. ನ್ಯಾಯ ಸಿಗದೇ ಇರುವವರಿಗೆ ನ್ಯಾಯವನ್ನು ಒದಗಿಸಿಕೊಡು ಕರ್ತನೆ. ನಿಂತು ಹೋದ ಮದುವೆಗಳು ನಡೆಯಲ್ಪಡಲಿ. ಇದೋ ಕರ್ತನೆ, ಮದುವೆಯ ಪ್ರಾಯಕ್ಕೆ ಬಂದಂತ ಹೆಣ್ಣು ಗಂಡು ಮಕ್ಕಳಿಗೆ ಒಳ್ಳೆಯ ಮದುವೆ ಕಾರ್ಯವನ್ನು ಅನುಗ್ರಹಿಸು. ಮದುವೆ ಆದವರಿಗೆ ಒಳ್ಳೆಯ ಮಕ್ಕಳ ಭಾಗ್ಯವನ್ನು ಕರುಣಿಸು. ಓದಿದಂತ ಮಕ್ಕಳಿಗೆ ಒಳ್ಳೆ ಕೆಲಸವನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಕೃಪಾಶೀರ್ವಾದದೊಂದಿಗೆ ಶಾಂತಿ ಸಮಾಧಾನ ಇಲ್ಲದಂತ ಮಕ್ಕಳಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸು ಕರ್ತನೆ. ಎಲ್ಲಾ ಶೋಧನೆಯಿಂದ ಬಿಡುಗಡೆ ಮಾಡು. ಅನಾವಶ್ಯಕವಾಗಿ ಮಾತನಾಡುವ ಮಾತುಗಳು ಯೇಸುವಿನ ನಾಮದಲ್ಲಿ ನಿಂತು ಹೋಗಲಿ ಕರ್ತನೆ. ನಿನ್ನ ಕೃಪಾಶೀರ್ವಾದವನ್ನ ಒಬ್ಬೊಬ್ಬರ ಮೇಲೆ ಸುರಿಸು. ನಿನ್ನ ವಾಗ್ದಾನ ನಮ್ಮಲ್ಲಿ ನೆರವೇರಿಸು, ನಿಮ್ಮ ವಾಗ್ದಾನ ನೆರವೇರಿಸು. ಇದೋ ನಾವೆಲ್ಲರೂ ಶೂನ್ಯವಾಗಿ ಸದಾಕಾಲ ನಿನ್ನ ಕೃಪೆಯೊಂದಿಗೆ ಜೀವಿಸುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಸದ್ದುತ್ತರ ಉಂಟು ಎಂಬುದಾಗಿ ನಂಬುವಂತ ಆಳವಾದ ವಿಶ್ವಾಸವನ್ನು ದಯಪಾಲಿಸು ಕರ್ತನೆ. ಕುಟುಂಬದಲ್ಲಿ ವಿಶೇಷವಾಗಿ ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ಜ್ವಲಿಸಲಿ, ನಿನ್ನ ಆತ್ಮನ ಶಕ್ತಿ ಇಳಿದು ಬರಲಿ. ಇಲ್ಲಿ ಬಂದಿರುವಂತ ಒಬ್ಬೊಬ್ಬರನ್ನ ಅನುಗ್ರಹಿಸು. ಯಾರು ಬರಿಗೈಯಲ್ಲಿ ಹೋಗದಂತೆ ಇದು ಆತ್ಮ ತೃಪ್ತಿ ಉಳ್ಳವರಾಗಿ ಕುಟುಂಬಕ್ಕೆ ಈ ಆಲಯದಿಂದ ಒತ್ತು ಹೋಗುವಂತ ಆಶೀರ್ವಾದವು ಮನೆಯನ್ನು ತುಂಬಲಿ, ಪರಿಸರವನ್ನು ತುಂಬಲಿ. ಇವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿಷೇಕವನ್ನು ತುಂಬಲಿ ಕರ್ತನೆ. ಇವರ ಹೃದಯಗಳು ತೆರೆಯಲ್ಪಡಲಿ, ಇವರ ಆತ್ಮಕ್ಕೆ ಬಲಪಡಿಸು, ಇವರ ಆತ್ಮವು ಸ್ವಸ್ಥಗೊಳ್ಳಲಿ. ಶರೀರದಲ್ಲಿ ಉಂಟಾದ ಗಾಯಗಳು, ಪಾಪದಿಂದ ಉಂಟಾದ ಗಾಯಗಳು, ಮರಣಕರವಾದ ರೋಗಗಳು ಯೇಸುವಿನ ನಾಮದಲ್ಲಿ ಈ ಕ್ಷಣ ಶಪಿಸುತ್ತಿದ್ದಾನೆ ಕರ್ತನೆ. ಬಿಟ್ಟು ಹೋಗುವಂತೆ ಆಜ್ಞಾಪಿಸುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ. ಇದೋ ಒಂದೊಂದು ನಾಲಿಗೆಯು ನಿನ್ನ ವಾಕ್ಯವನ್ನ ಉಚ್ಚರಿಸುವಂತ ಕೃಪೆಯನ್ನು ಕಳಿಸು. ಒಂದೊಂದು ಹೃದಯಗಳು ನಿನ್ನ ವಾಕ್ಯದಲ್ಲಿ ತುಂಬಲಿ. ಕೇವಲ ಲಾಭಕ್ಕಾಗಿ ಅಲ್ಲ, ಸ್ವಸ್ಥಕ್ಕಾಗಿ ಅಲ್ಲ, ರಕ್ಷಣೆಗಾಗಿ ಮಕ್ಕಳು ಬರುವಂತೆ, ಆತುರಿಯುವಂತೆ ಈ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವದಿಸು, ಅನುಗ್ರಹಿಸು. ಸಕಲ ಆಪತ್ತುಗಳಿಂದ ಬಿಡುಗಡೆ ಮಾಡು. ಹೋಗುವಂತ ಸಂದರ್ಭದಲ್ಲಿ ಪ್ರಯಾಣವನ್ನು ಆಶೀರ್ವದಿಸು, ಉಪಯೋಗಿಸುವಂತ ವಾಹನವನ್ನು ಆಶೀರ್ವದಿಸು ಕರ್ತನೆ. ಯಾವ ಅಪಘಾತಗಳು ಸಂಭವಿಸದಂತೆ ಅವಘಡಗಳಿಂದ ಬಿಡುಗಡೆ ಮಾಡು, ಶತ್ರುತ್ವಗಳಿಂದ ಬಿಡುಗಡೆ ಮಾಡು, ಸೈತಾನ ಕಾರ್ಯಗಳಿಂದ ಬಿಡುಗಡೆ ಮಾಡು, ಶೋಧನೆಯಿಂದ ಬಿಡುಗಡೆ ಮಾಡು, ಕುಡಿತ, ವ್ಯಭಿಚಾರ, ಮೋಸ, ವಂಚನೆಯಿಂದ ಬಿಡುಗಡೆ ಮಾಡು, ಪಾಪದ ಸಂಕೋಲೆಗಳಿಂದ ಬಿಡುಗಡೆ ಮಾಡು. ರಕ್ಷಕನ ಹೆಸರಿನಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸುತ್ತಾ ಇದೋ ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮೆಲ್ಲರನ್ನ ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆಯ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಸುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧಿಸ್ತರನ್ನಾಗಿ ಮಾಡಿರಿ. ಪುತ್ರರೊಡ ಗೂಡಿ ಆರಸೆ ಮನುತಾ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ ಆಮೆನ್.